ಸರಿಯಾಗೈತೆ ಸುಬ್ರಹ್ಮಣ್ಯ. ಲೇ ಸುಬ್ರಹ್ಮಣ್ಯ, ಸಿಂಹ ಮಲಗಿದೆ ಅಂತ ಕಿವಿಗೆ ಕಡ್ಡಿ ಚುಚ್ಚಾಕ್ ಬರ್ಬಾರ್ದು. ತಿರುಗಿ ಪಂಜ ಎತ್ತದ ಅಂದ್ರೆ ಪ್ರಾಣಗಳು ಹೋಗ್ತವೆ. ಎತ್ಕೊಂಡೋಗಕ್ ಒಬ್ಬ ಬಂದನಷ್ಟೇ. ಜ್ಯೋತಿಲಕ್ಷ್ಮಿನ ಸೆಲ್ವಮಾಣಿಕ್ಯ, ಏನಿದು? ಇದು ಸುಬ್ರಹ್ಮಣ್ಯನ್ ವಿಶ್ವರೂಪ ಕಣೋ. ಸಿಂಹ ಇಲ್ದರ ಕಾಡಲ್ಲಿ ತೋಳಗಳು ಕೂಡ ಸಿಂಹ ಅಂತ ಅನ್ಕೊಂಡಿರುತ್ತೆ. ಒಂದ್ಸಲ ನೋಡಿದ್ರೆ ತಾನೇ ಗೊತ್ತಾಗೋದು ಯಾರೇನು ಅಂತ. ನಾನು ಯಾರಂತ ಗೊತ್ತು ತಾನೆ? ಸುಬ್ರಹ್ಮಣ್ಯ, ಗಾಡ್ ಆಫ್ ವಾರ್. ನಾನೊಂದು ಮಾತು ಹೇಳಿದ್ರೆ ಕೇಳ್ತೀಯ? ನೀನ್ ಮಾಡ್ತಿರೋಂಥ ವ್ಯಾಪಾರ ನಮಗೋಸ್ಕರ ಮಾತ್ರ ಅಲ್ಲ, ಜನರಿಗೋಸ್ಕರ ಅಂತನೂ ಗೊತ್ತು. ಆ ದೇವರ ಸನ್ನಿಧಿಲಿ ಕೇಳಬೇಕು ಅನ್ನಿಸ್ತು. ನೀನ್ ತಯಾರು ಮಾಡ್ತಿರೋಂಥ ಆಯುಧಕ್ಕೆ ಒಳ್ಳೇದು ಕೆಟ್ಟದು ಏನೂ ಗೊತ್ತಿರಲ್ಲ. ಅದಕ್ಕೆ ರಕ್ತ ನೋಡೋದು ಮಾತ್ರ ಗೊತ್ತು. ನಾವು ಮಾಡೋ ಆಯುಧಗಳಿಂದ ಅಮಾಯಕರು ಬಲಿಯಾದ್ರೆ ಆ ಪಾಪ ನಮಗ್ ತಟ್ಟುತ್ತೆ. ಈ ದೇವರ ಬೆಟ್ಟ ಹತ್ತಿ ಒಂದು ಮಂಡಲ ದೀಕ್ಷೆ ತಗೋ, ಆಗ ಎಲ್ಲ ಸರಿ ಹೋಗುತ್ತೆ. ಸರಿಯಪ್ಪ. ಹಾ, ನಡಿ. ಯುದ್ಧನ ಇದ್ದಕ್ಕಿದ್ದಂಗೆ ನಿಲ್ಸೋದಕ್ಕೆ ಒಬ್ಬ ವೀರನ್ ಕೈಲಿ ಆಗಲ್ಲ. ಈ ಜನರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಬೇರೆ ದಾರಿ ಇರುತ್ತೆ, ನೋಡು. छोटा सा एक आदमी है सुब्रमण्य अकोपदल्ली. क्या तुम यही बताने के लिए आए थे? मैं भी ನನ್ನ ವಿಷಯ ಹೇಳೋದಕ್ಕೆ ಮರ್ತೋಗ್ಬಿಟ್ಟೆ. ಮೇ ಬಿ उसके सामने ತುಂಬಾ ಜನ ಇರ್ತಾರೆ ಅಂತ ಅನ್ಸುತ್ತೆ. देख लेंगे. ಲೇ ಮುಟ್ಟಾಳ, ಅವ್ನ ಆಚೆ ಬಂದಾಗೆ ಅವ್ನೇನು ಕಿತ್ಕೊಳಕ್ ಆಗ್ಲಿಲ್ಲ. ಈಗ ನೋಡ್ ಅವ್ನ ಜಾಗಕ್ಕೆ ಹೋಗಿ ಕಿತ್ಕೊಳ್ತೀಯ. ಏನೋ 4-5 ಗನ್ ಮಾಡ್ಬಿಟ್ಟು ದೊಡ್ಡ ಪುಡಂಗ ಅನ್ಕೊಂಡ್ಬಿಟ್ಟವನ. ನಮ್ ಛೋಟಾ ಸಾಹೇಬ್ ಏನ್ ಕಳ್ಸಿದೀನಿ ಅಂತ ಗೊತ್ತಾ? ಏನು? ಅಲ್ಲಿ ಉಳಿಯೋದು ಕುಪ್ಪ ಅಲ್ಲ, ಕಾಸು ತಿಪ್ಪೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ ಕಿರಣ್ ಮೈ.